ಎಲ್ಲರೂ ನಮಸ್ಕಾರ. ಪತ್ರಿಕಾ ಮಾಧ್ಯಮ ಮತ್ತು ಮಾಧ್ಯಮ ಮಿತ್ರರಿಗೆ ಎಲ್ರಿಗೂ ಅನಂತಪೂರ್ವ ನಮನಗಳು. ನನ್ನ ಹೆಸರು ಬಂದು ಜೀವನ್ ಹಳ್ಳಿಕರ್ ಅಂತ ಹೇಳಿ. ಸೊ ಬೇಸಿಕಲಿ ನಾನು ಡ್ಯಾನ್ಸ್ ಕೊರಿಯೋಗ್ರಾಫರು ಮತ್ತು ಈಗ ಹೋದ ವರ್ಷ ಅಷ್ಟೇ ಒಂದು ಸಿನಿಮಾ ಕೂಡ ಡೈರೆಕ್ಟ್ ಕೂಡ ಮಾಡಿದ್ದೀನಿ, ಬ್ಲ್ಯಾಕ್ ಶೀಪ್ ಅನ್ನೋ ಹೆಸರಲ್ಲಿ. ಇವಾಗ ಬಂದು ನಾವು ಒಂದು ಮ್ಯೂಸಿಕ್ ಆಲ್ಬಮನ್ನು ಲಾಂಚ್ ಮಾಡಿದ್ದೀವಿ. ಸೊ ಸಾಂಗ್ ಹೆಸರು ಬಂದ್ಬಿಟ್ಟು ಕಾಲ ಹಾರುತ್ತದೆ, ಅದರ ಟೈಟಲ್ ಕೂಡ ನಾವು ಕಾಲ ಹಾರುತ್ತದೆ ಅಂತ ಹೇಳಿ. ಇದೊಂದು ಡ್ಯುಯೆಟ್ ಕಾಂಬಿನೇಷನ್ ಅಂದರೆ ಡ್ಯುಯೆಟ್ ಕಾಂಬಿನೇಷನ್ ಆಗಿರುತ್ತೆ. ಸೊ ಒಂದು ರೊಮ್ಯಾಂಟಿಕ್ ನಂಬರ್ ಕೂಡ ಆಗಿರುತ್ತೆ. ಸೊ ಆಮೇಲೆ ಇದು ಕೂಡ ನೈಜ ಆಧಾರಿತ ಘಟನೆ ಕೂಡ ಒಂದು ವಿಷಯವಾಗಿ ಇಟ್ಕೊಂಡು ನಾವು ಇದನ್ನು ಮಾಡಿದ್ದೀವಿ. ಸೊ ಈ ಮುಂಚೆ ನಾನು ಸಾಕಷ್ಟು ಸಿನಿಮಾಗಳು ಕೊರಿಯೋಗ್ರಫಿ ಮಾಡಿದ್ದೀನಿ, ಇಲ್ಲಿಗೆ ಬನ್ನಿ ಯಾವುದೋ ದಾರಿ. ಆಮೇಲೆ ನನ್ನ ಸಿನಿಮಾ ಕೂಡ ನಾನೇ ಕೊರಿಯೋಗ್ರಫಿ ಕೂಡ ಮಾಡಿರೋದು. ಆಮೇಲೆ ಸಾಕಷ್ಟು ಆ್ಯಡ್ಸ್ ಕೂಡ ಮಾಡಿದ್ದೀನಿ, ಸೊ ವಿರಾಟ್ ಕೊಹ್ಲಿಗೆ ಕೊರಿಯೋಗ್ರಫಿ ಕೂಡ ಮಾಡಿದ್ದೀನಿ. ಜೊತೆಗೆ ನಾನೊಂದು ಸಂಸ್ಥೆ ಕೂಡ ನಡೆಸ್ತೀನಿ, ಬಿಲ್ಟ್ರಸ್ ಅಂತ ಹೇಳಿ. ಸೊ ಡ್ಯಾನ್ಸ್ ಮತ್ತು ಫಿಟ್ನೆಸ್ ಸೆಂಟರ್ ಕೂಡ ಇದೆ ಜಯನಗರಲ್ಲಿ. ಸೊ ಈಗ ನಾವು ಈ ಸಾಂಗ್ ಬಂದು ಬೇಸಿಕಲಿ ನಾವು ಒಂದು ಕೆಲವು ವಿಷಯಗಳನ್ನ ನಾವು ಮರಿಬೇಕಾದ್ರೆ, ಕೆಲವೊಂದು ವಿಷಯಗಳನ್ನ ನಾವು ಖುಷಿ ಪಟ್ಟಾಗ ಸೊ ಮ್ಯೂಸಿಕ್ ಅನ್ನೋದು ಸಖತ್ ಇಂಪಾರ್ಟೆಂಟ್ ರೋಲ್ ಪ್ಲೇ ಆಗುತ್ತೆ. ಸೊ ಏನಕ್ಕೆ ಅಂದರೆ ನಾವು ಖುಷಿಯಾಗಿದ್ದಾಗಲೂ ಒಂದು ಸಾಂಗ್ ಇನ್ಸ್ಪೈರೇಷನ್ ಬೇಸಲ್ಲಿ ನಾವು ಸಾಂಗನ್ನು ಕೇಳ್ತೀವಿ. ಕೆಲವೊಂದು ಸತಿ ನಾವು ದುಃಖದಲ್ಲಿದ್ದಾಗಲೂ ಒಂದು ಹಾಡುಗಳನ್ನ ಕೇಳ್ತಾ ಹೋಗ್ತೀವಿ. ಸೊ ಈ ಒಂದು ಮೇನ್ ಅಂದರೆ ನನ್ನ ಚಿಕ್ಕ ವಯಸ್ಸಿಂದ ಒಂದು ಇಂಟ್ರೆಸ್ಟ್ ಇತ್ತು. ಸೊ ಒಂದು ಸಾಂಗ್ ಮಾಡಬೇಕು, ಮ್ಯೂಸಿಕ್ ಆಲ್ಬಮ್ ಮಾಡಬೇಕು ಅಂತ ಹೇಳಿ. ಅದೊಂದು ಮೈಕಲ್ ಜಾಕ್ಸನ್ ನನಗೆ ಆ್ಯಕ್ಚುಲಿ ಬಂದು ಮೇನ್ ಇನ್ಸ್ಪಿರೇಷನು. ಸೊ ಆ ಒಂದು ಬೇಸ್ ಇಟ್ಕೊಂಡೆ ಈಗ ಒಂದು ಫಸ್ಟ್ ನಂದಿದು ಮೇನ್ ಡೆಬ್ಯೂ ಆಲ್ಬಮ್ ಸಾಂಗು, ಇಂಡಿವಿಜುವಲ್ ಆಲ್ಬಮ್ ಸಾಂಗು. ಈ ಮುಂಚೆ ಬಂದು ಒಂದು ಹಿಂದಿ ಆಲ್ಬಮ್ ಸಾಂಗ್ ಕೂಡ ಮಾಡಿದ್ದೀನಿ, ಬಟ್ ಅದು ಬಂದು ಒಂದು ಪೇಟ್ರಿಯಾಟಿಕ್ ಸಾಂಗ್ ಆಗಿರುತ್ತೆ, ಜೈ ಹೋ ಅಂತ ಹೇಳಿ. ಸೊ ನನ್ನ ಲೈಕ್ ಕಲಾವಿದರಾಗಿ, ನನ್ನ ಕೋ ಆರ್ಟಿಸ್ಟ್ ಆಗಿ ಲೈಕ್ ಹರಿತಾ ಅಂತ ಹೇಳ್ಬಿಟ್ಟು ಈ ಸಾಂಗಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಸೊ ಈಗ ಅವರು ಕೂಡ ಸಾಕಷ್ಟು ಸಿನಿಮಾಗಳು ಮಾಡಿದ್ದಾರೆ. ಸೊ ಜೊತೆಗೆ ಆ್ಯಕ್ಟ್ಸ್ ಕೂಡ ಮಾಡ್ತಾರೆ. ಸೊ ನನ್ನ ಪಾರ್ಟ್ನರ್ ಆಗಿ ಅಶ್ವಿನಿ ಅಂತ ಹೇಳಿ, ಅಶ್ವಿನಿ ಗುರುಚರಣ್ ಅಂತ ಹೇಳಿ. ಸೊ ಜೊತೆಗೆ ಇವ್ರು ಕೂಡ ಪ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಆಮೇಲೆ ಕಾಸ್ಟ್ಯೂಮ್ ಡಿಸೈನರ್ ಕೂಡ ಹೌದು. ಜೊತೆಗೆ ನನ್ನ ಕ್ಯಾಮ್ರಾಮನ್ ಆಗಿ ನನ್ನ ಫಸ್ಟ್ ಸಾಂಗಿಗೆ ಕ್ಯಾಮ್ರಾಮನ್ ಆಗಿ ಅಯಾಂಗ್ ಅಂತ ಹೇಳಿ. ಸೊ ನಮ್ಮ ಬ್ಲ್ಯಾಕ್ ಶೀಪ್ ಸಿನಿಮಾಗೆ ಅಸೋಸಿಯೇಟ್ ಆಗಿ ವರ್ಕ್ ಕೂಡ ಮಾಡಿದರು. ಜೊತೆಗೆ ನಮ್ಮ ಎಡಿಟ್ರು ಆಕಾಶ್ ಮಹೇಂದ್ರಕರ್ ಅಂತ ಹೇಳಿ. ಸೊ ನೆಕ್ಸ್ಟ್ ನಮ್ಮ ಕಲರಿಸ್ಟ್ ಕಿಶೋರ್ ಅಕ್ಕನ ಅಂತ. ಸೊ ಎಲ್ಲ ನಮ್ಮ ಸಿನಿಮಾ ಟೀಮು ಬ್ಲ್ಯಾಕ್ ಶೀಪ್ ಅನ್ನೋ ಸಿನಿಮಾ ನಾವು ಮಾಡಿದಾಗ, ಸೊ ಇದೇ ಟೀಮನ್ನು ನಾನು ಕ್ಯಾರಿ ಕೂಡ ಮಾಡಿದ್ದೀನಿ. ಸೊ ಕ್ಯಾರಿ ಏನು ಮಾಡ್ತೀವಿ ಅಂದರೆ ಒಂದು ಬಾಂಡಿಂಗ್ ಬೆಳೆಯುತ್ತೆ, ಒಬ್ಬರು ಜೊತೆಯಲ್ಲಿ ಕೆಲಸ ಮಾಡ್ತಾ ಆ ಬಾಂಡಿಂಗ್ ಹೆಚ್ಚಾಗಿ ಬೆಳೀತಾ ಹೋಗುತ್ತೆ. ಸೊ ಆ ಬಾಂಡಿಂಗ್ ಬೆಳೆಯೋದಕ್ಕೆ ಜೊತೆಲಿ ಇರ್ತೀವಲ್ಲ, ಸೊ ಆ ಒಂದು ಒಗ್ಗಟ್ಟು ನಮ್ಮಲ್ಲಿ ತಂದುಕೊಟ್ಟಿದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು, ಎಲ್ಲರೂ ಬಂದಿದ್ದೀರಾ ನಮ್ಮನ್ನು ಸಪೋರ್ಟ್ ಮಾಡೋಕ್ಕೆ, ನಮ್ಮ ಸಾಂಗ್ನ ಸಪೋರ್ಟ್ ಮಾಡೋಕ್ಕೆ ಬಂದಿದ್ದೀರಾ. ತುಂಬ ಖುಷಿ ಆಗ್ತಿದೆ, ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಯಾಕಂದರೆ ಸ್ವಲ್ಪ ನರ್ವಸ್ಸು ಇದ್ದೀನಿ. ತುಂಬ ದಿನ ಆದಮೇಲೆ ಒಂದು ಆಲ್ಬಮ್ ಸಾಂಗ್ ಮಾಡಿದೆ. ಸೊ ನನಗೆ ಒಂಥರ ಹೊಸ ಎಕ್ಸ್ಪೀರಿಯನ್ಸ್ ಇತ್ತು ಇದರಲ್ಲಿ. ಯಾಕಂದರೆ ಒಂಚೂರು ಡ್ಯಾನ್ಸ್ ಇತ್ತು, ಆ್ಯಕ್ಟಿಂಗ್ ಇತ್ತು, ಎಲ್ಲ ಇತ್ತು. ಸೊ ಒಂದು ನಟಿಯಾಗಿ ಒಂದು ಡ್ಯಾನ್ಸ್ ಸಾಂಗ್ ಮಾಡಬೇಕು ಅನ್ನೋ ತುಂಬ ಆಸೆ ಇತ್ತು. ಸೊ ಮೊದಲನೇದಾಗಿ ಆ್ಯಕ್ಚುಲಿ ಜೀವನ್ ಸರ್ಗೆ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅವ್ರು ನನಗೆ ಒಂದು ಒಳ್ಳೆಯ ಅವಕಾಶ ಕೊಟ್ಟರು ಟು ಬಿ ಅ ಪಾರ್ಟ್ ಆಫ್ ದಿಸ್ ಸಾಂಗ್. ತುಂಬ ವಿಜುವಲಿ ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ನನಗೆ ಮ್ಯೂಸಿಕ್ ಈ ಸಾಂಗ್ದು ತುಂಬ ಇಷ್ಟ ಆಯಿತು ಫಸ್ಟ್ ಟೈಮ್ ಕೇಳಿದಾಗ. ಸೊ ಅದಕ್ಕೆ ಈ ಪ್ರಾಜೆಕ್ಟ್ ಒಪ್ಕೊಂಡೆ. ಆ್ಯಂಡ್ ಐ ಫೀಲ್ ಎಲ್ಲ ಪ್ರಾಜೆಕ್ಟ್ಸ್ಗಳಲ್ಲೂ ನಾವು ಏನೋ ಒಂದು ಕಲಿತೀವಿ. ಸೊ ಇದರಿಂದ ನಾನು ತುಂಬ ಕಲಿತಿದ್ದೀನಿ ಅಂತ ಹೇಳ್ಬೋದು. ಮತ್ತು ಇಡೀ ಟೀಮ್ ಜೊತೆ ಕೆಲಸ ಮಾಡೋದು ಇಟ್ ವಾಸ್ ಅ ವೆರಿ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಯಾಕಂದರೆ ಎಲ್ಲರೂ ತುಂಬ ಸಪೋರ್ಟಿವ್ ಆಗಿದ್ದರು. ಆ್ಯಂಡ್ ಏನೇ ಕಷ್ಟ ಇದ್ರೂ ಅವ್ರು ಸಪೋರ್ಟ್ ಮಾಡಿದರು. ಸೊ ನನಗೆ ಒಳ್ಳೆ ಹೊಸ ಎಕ್ಸ್ಪೀರಿಯನ್ಸ್ ಇತ್ತು. ಸೊ ಐ ಹೋಪ್ ನಿಮಗೂ ಇಷ್ಟ ಆಯಿತು ಈ ಸಾಂಗ್. ಥ್ಯಾಂಕ್ ಯು ಸೋ ಮಚ್. ಅಷ್ಟೇ. ಎಲ್ರಿಗೂ ನಮಸ್ಕಾರ. ನಾನು ಅಶ್ವಿನಿ, ಐಮ್ ದ ಫೌಂಡರ್ ಆ್ಯಂಡ್ CEO ಆಫ್ ವಿಪಿನ ಡಿಸೈನರ್ ಸ್ಟುಡಿಯೋ. ಇದಕ್ಕಿಂತ ಮುಂಚೆ ಬ್ಲ್ಯಾಕ್ ಶೀಪ್ ಮೂವಿಗೂ ನಾನು ಕಾಸ್ಟ್ಯೂಮ್ ಡಿಸೈನ್ ಮಾಡಿದ್ದೆ. ಬೇಸಿಕಲಿ ನನ್ನ ಇಂಟ್ರಡಕ್ಷನ್ ವಿತ್ ಜೀವನ್ ಅಂದರೆ ಈಸ್ ಮೈ ಫ್ರೆಂಡ್, ಮೈ ಫ್ಯಾಮಿಲಿ, ಆ್ಯಂಡ್ ವಿ ಆರ್ ಲೈಕ್ ಆಲ್ಮೋಸ್ಟ್ 20 ವರ್ಷದಿಂದ ಒಟ್ಟಿಗೆ ಇದ್ದೀವಿ. ಸೊ ನನ್ನ ಪ್ರಕಾರ ನಾನು ಅವ್ನು ಏನಾದ್ರು ಪ್ರಾಜೆಕ್ಟ್ ಮಾಡ್ತಿದ್ರೆ ಅಥವಾ ನಾನು ಏನಾದ್ರು ಪ್ರಾಜೆಕ್ಟ್ ಮಾಡ್ತಿದ್ದೆ, ವಿ ಜನರಲಿ ಟ್ರೈ ಟು ಹೆಲ್ಪ್ ಈಚ್ ಅದರ್. ಸೊ ಎನಿಥಿಂಗ್ ನ್ಯೂ ಆನ್ ಕಾಸ್ಟ್ಯೂಮ್ ಡಿಸೈನ್ ಮಾಡೋದಾಗಿರಲಿ ಅಥವಾ ಏನಾದ್ರು ನ್ಯೂ ಎಕ್ಸ್ಪೋಜರ್, ಬಿಕಾಸ್ ನನ್ನ ಕಾಸ್ಟ್ಯೂಮ್ಸ್ ಬಟ್ಟೆ ಕಲರ್ಸ್ ಅಂದರೆ ಐ ಆಮ್ ಆಲ್ವೇಸ್ ಇರುತ್ತೆ. ನನಗೆ ಏನಾದ್ರು ಹೊಸದು ಮಾಡಬೇಕು ಅಂದರೆ ಐ ಆಮ್ ಆಲ್ವೇಸ್ ಅಪ್ ಫಾರ್ ದಟ್. ಸೊ ಈ ಸಾಂಗಿಗೆ ನಾನು ಕಾಸ್ಟ್ಯೂಮ್ ಡಿಸೈನ್ ಮಾಡಿದ್ದೀನಿ. ಆ್ಯಂಡ್ ಬ್ಲ್ಯಾಕ್ ಶೀಪ್ ಮೂವಿಗೂ ನನ್ನದೇ ಡಿಸೈನಿಂಗ್ ಇತ್ತು. ಅದ್ಬಿಟ್ಟು ಐ ಜನರಲಿ ವರ್ಕ್ ವಿತ್ ಮೋಸ್ಟ್ ಆಫ್ ದ ಚಾನಲ್ಸ್, ಮೋಸ್ಟ್ ಆಫ್ ದ ಸೆಲೆಬ್ರಿಟೀಸ್ ಜೊತೆ ನಾನು ವರ್ಕ್ ಮಾಡಿದ್ದೀನಿ. ಕರೆಕ್ಟ್ಲಿ ಐ ಆಮ್ ರನ್ನಿಂಗ್ 3 ಬ್ರಾಂಚಸ್.
ದಟ್ಸ್ ಇಟ್. ಆ್ಯಂಡ್ ಎಲ್ಲರೂ ನೋಡಿದಿರ ಅನ್ಸುತ್ತೆ ಆ್ಯಡ್ನ. ಸೊ ವಿ ಆರ್ ರಿಕ್ವೆಸ್ಟಿಂಗ್ ಎವ್ರಿ ಒನ್ ಟು ಟ್ರೈ ಟು ಸಪೋರ್ಟ್ ಅಸ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಾನು ಆಕಾಶ್ ಮಹೇಂದ್ರ ಅಂತ ಮಾತಾಡ್ತಿರೋದು. ನಾನು ಈ ಆಲ್ಬಮ್ ಸಾಂಗಿಗೆ ಸಂಕಲನಕಾರನಾಗಿ ಕೆಲಸ ಮಾಡಿದ್ದೀನಿ. ನಂದು ಮತ್ತು ಜೀವನ್ ಸರ್ದು ಬೋಲ್ಡಿಂಗ್ ಯಾವ್ದಿದ್ರು ಬ್ಲ್ಯಾಕ್ ಶಿಪ್ಪಿಂದನೇ ಸ್ಟಾರ್ಟ್ ಆಗಿತ್ತು. ಅವ್ರದ್ದು ಪ್ರಾಜೆಕ್ಟ್ ಬ್ಲ್ಯಾಕ್ ಶಿಪ್ಪಿಂದನೇ ವರ್ಕ್ ಮಾಡ್ತಾ ಈಗ ಒಂದು ಆಲ್ಬಮ್ ಸಾಂಗ್ಗೆ ಅವಕಾಶ ಮಾಡಿಕೊಟ್ರು. ಹಾಗೂ ನಮ್ಮ ಪ್ರೊಡ್ಯೂಸರ್ಗೂ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಎಲ್ರಿಗೂ ಬಂದಿದ್ದಕ್ಕೂ ಥ್ಯಾಂಕ್ಸ್ ಅಂತ. ನಮಸ್ಕಾರ ಎಲ್ರಿಗೂ. ನನ್ನ ಹೆಸರು ಅಯಾಂಕ್ ಅಂತ. ಕಾಲ ಹಾರುತ್ತದೆ ಸಾಂಗಿನ DOP. ಸೊ ಬೇಸಿಕ್ಲಿ ನಾವು ಇಬ್ಬರು ಪರಿಚಯ ಬ್ಲ್ಯಾಕ್ ಶಿಪ್ಪಿಂದ ಅಲ್ಲ, ಎಲ್ಲಿಗೆ ಪ್ರಯಾಣ ಯಾವುದಾದ್ರೂ ಸಿನಿಮಾದಿಂದ ಪರಿವರ್ತನೆ ಮಾಡಿರೋದ್ರಿಂದ ನಾವು ವರ್ಕ್ ಮಾಡ್ತಿದ್ದಾರೆ ಆಲ್ರೌಂಡರ್ ಆಗಿ. ಸೊ ಅಲ್ಲಿಂದ ಪರಿಚಯ ಆಗಿಬಿಟ್ಟು ಈ ಸಿನಿಮಾದಲ್ಲಿ ಅಸೋಸಿಯೇಟ್ ಮಾಡಿ ಸೊ ಒಂದು ಸಣ್ಣ ಒಂದು ಕೆಲಸ ಕೊಟ್ಟರು ನನಗೆ, ಒಂದು ಟೀಸರ್ ಲಾಂಚ್ ಮಾಡಿ ಒಂದು ವೀಡಿಯೋ ಮಾಡೋಕ್ಕೆ. ದಟ್ ಈಸ್ ವೇರ್ ಅವ್ರಿಗೆ ವರ್ಕ್ ಇಷ್ಟ ಆಯಿತು ಅವರಿಗೆ. ಸೊ ಅಲ್ಲಿಂದ ನಮ್ಮದು ಜರ್ನಿ ಸ್ಟಾರ್ಟ್ ಆಯಿತು. ಆ್ಯಸ್ ಅ DOP ಇವಾಗ ಇದನ್ನು ಮಾಡಿದ್ದೀನಿ. ಸೊ ಫೀಲಿಂಗ್ ಹ್ಯಾಪಿ. ಆ್ಯಂಡ್ ನಮ್ಮ ಟೀಮ್ನ ಎಲ್ಲರೂ ಅವರ ಇಮ್ಯಾಜಿನೇಷನ್ ಏನಿದೆ ಅದರ ತಕ್ಕಂಗೆ ಅದನ್ನು ಔಟ್ಪುಟ್ ಕೊಡೋಕ್ಕೆ ಎಲ್ಲರೂ ಎಫರ್ಟ್ ಹಾಕಿದ್ದಾರೆ. ಆ್ಯಂಡ್ ಐ ಫೀಲ್ ಎಲ್ರಿಗೂ ಇಷ್ಟ ಆಗುತ್ತೆ ಸಾಂಗು. ಸೊ ಥ್ಯಾಂಕ್ ಯು ಆ್ಯಂಡ್ ಆಲ್ ದ ಬೆಸ್ಟ್ ಟು ಎವ್ರಿ ಒನ್. ನಮಸ್ಕಾರ, ನನ್ನ ಹೆಸರು ಕಿಶೋರ್. 21 ಇಯರ್ಸಿಂದ ಕಲರಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಒಂದು 280 ಫಿಲ್ಮ್ಸ್ ಎಕ್ಸ್ಪೀರಿಯನ್ಸ್. ಫಸ್ಟ್ ಎಲ್ಲ ಪ್ರೆಸ್ ಅವ್ರಿಗೆ ನನ್ನ ನಮಸ್ಕಾರ. PRO ಚಂದ್ರಶೇಖರ್ ಅವ್ರಿಗೆ ನನ್ನ ದೊಡ್ಡ ನಮಸ್ಕಾರ. ಸರ್, ಇದು ನನ್ನ ಕಾಲೇಜಲ್ಲಿ ನಡೆದಿರೋಂಥ ಒಂದು ಘಟನೆ. ಸೊ ನನ್ನ ಫ್ರೆಂಡು, ಹೆಸರು ಹೇಳೋದಕ್ಕೆ ಇಷ್ಟಪಡೋದಿಲ್ಲ, ಅವನು ಆ್ಯಕ್ಚುಲಿ ಬಂದು ಲೈಕ್ ರೈಟರ್. ಆಮೇಲೆ ಅವನು ಸಖತ್ ಕವನ ಕವಿತೆಗಳೆಲ್ಲ ಬರೀತಾ ಇದ್ದ. ಸೊ ಅಲ್ಲೇನಾಯಿತು, ಅವನೊಂದು ಲವ್ ಸ್ಟೋರಿ ಇತ್ತು ಬ್ಯಾಕ್ಗ್ರೌಂಡಲ್ಲಿ. ಸೊ ಆ ಟೈಮಲ್ಲಿ ಏನಾಯಿತು, ಇಬ್ಬರಿಗೂ ಅಂದರೆ ಫ್ಯಾಮಿಲಿ ರೆಸ್ಟ್ರಿಕ್ಷನ್ಸ್ ಇತ್ತು, ಮದುವೆ ಆಗಬಾರ್ದು ಅಂತ. ಕೊನೆಗೆ ಒಂದು ಒಪ್ಪಿಗೆ ಸಿಕ್ಕಿ ಆದಮೇಲೆ ಏನಾಯಿತು, ಲೈಕ್ ಹುಡುಗಿದು ಡೆತ್ ಆಗುತ್ತೆ. ಸೊ ಆ ಒಂದು ಇದರಲ್ಲಿ ಅವ್ನು ಗುಂಗಲ್ಲಿದ್ದು ಲೈಕ್ ಅವಳನ್ನ ಮರೆಯೋಕ್ಕಾಗದಿರೋ ಸನ್ನಿವೇಶ ಟೈಮಲ್ಲಿ ಅವನು ಕೂಡ ಸೂಸೈಡ್ ಮಾಡ್ಕೊಳ್ತಾನೆ ಇನ್ಫ್ಯಾಕ್ಟು. ಸೊ ಈ ಕಂಪ್ಲೀಟಾಗಿ ಒಂದು ಟ್ರಾಜಿಕ್ ಇನ್ಸಿಡೆಂಟ್ ಆಗಿರೋದ್ರಿಂದ ಸೊ ನಮಗೂ ಒಂಥರ ಅವ್ನಿಗೇನೋ ಒಂದು ಟ್ರಿಬ್ಯೂಟಾಗಿ ಏನೋ ಕೊಡಬೇಕು, ಏನಾರು ಮಾಡಬೇಕು ಅನ್ನೋದೊಂದು ಆಸೆ ಕೂಡ ಇತ್ತು. ಸೊ ಈ ಒಂದು ಸಾಂಗ್ ಮುಖಾಂತರ ನಾನು ತಂದಿದ್ದೀನಿ ಅಂತ ನಾವು ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್. ಅದು ಏನಂದರೆ ಲೈಕ್ ಸಂಪೂರ್ಣವಾಗಿ ಒಂದು ಹಿಸ್ಟ್ರಿ ಹೇಳಬೇಕು ಅಂದರೆ ಅವನು ಸಾಯೋಕ್ಕೂ ಮುಂಚೆ ಬಂದು ಲೈಕ್ ಒಂದು 2 ಲೈನ್ ಬರೆದಿರ್ತಾನೆ. ಜೀವನ ಒಂದು ನಿಮಿಷಕ್ಕಿಂತ ಮೌಲ್ಯವಾದದ್ದು, ಕಾಲ ಗಾಳಿಯಂತೆ ಹಾರಿ ಹೋಗುತ್ತದೆ ಅಂತ ಹೇಳಿ. ಸೊ ಆ ಒಂದು ಲೈನು ಅವನ್ನ ಬರ್ನ್ ಮಾಡ್ತಾನೆ. ಅದನ್ನು ಆ 2 ಲೈನ್ ಮಾತ್ರ ನನಗೆ ಸಿಗುತ್ತೆ. ಇನ್ನು ಮಿಕ್ಕಿದ್ದು ಏನು ಬರ್ದಿರ್ತಾನೆ ಅದೆಲ್ಲ ಬಂದು ಬರ್ನ್ ಆಗಿರುತ್ತೆ. ಸೊ ಆ ಬರ್ನ್ಡ್ ಈಗ 2 ಸಾಲುಗಳನ್ನ ನಾನು ಹಿಡ್ಕೊಂಡು ಅದನ್ನು ನಾನು ಡೆವಲಪ್ ಮಾಡಿದ್ದೀನಿ. ಸೊ ಜೀವನ ಒಂದು ನಿಮಿಷಕ್ಕಿಂತ ಅವನು ಬರೆದಿರೋಂಥ ಫಸ್ಟ್ 2 ಸಾಲುಗಳನ್ನ ಹಿಡ್ಕೊಂಡು ಅದನ್ನು ನಾನು ಡೆವಲಪ್ ಮಾಡಿ ಕಾಲ ಹಾರುತ್ತದೆ ಅನ್ನೋದು ಇನ್ನೊಂದೊಂದು ಕಾಂಬಿನೇಷನ್ ಇಟ್ಕೊಂಡು ಜೀವನದೊಂದು ಅತಿ ಅಮೂಲ್ಯವಾದ ಅಂಶ ಅಲ್ವಾ. ಸೊ ನಾವು ಯಾವಾಗ ತಿರ್ತೀವಿ, ಯಾವತ್ತು ಹೋಗ್ತೀವಿ ಅನ್ನೋದು ಗೊತ್ತಿರಲ್ಲ. ಸೊ ಈ ಒಂದು ಹೀಗಿರ್ಬೇಕಾದ್ರೆ ಸೊ ಟೈಮ್ ಆಲ್ವೇಸ್ ಫ್ಲೈಸ್. ಸೊ ಕಾಲ ಹಾರುತ್ತದೆ ಅಂತ ಹೇಳಿ ಒಂದು ಟೈಟಲನ್ನು ಅದನ್ನ ಇಟ್ಕೊಂಡಿದ್ದೀನಿ. ಸೊ ಅವಾಗ ಎಲ್ಲರಿಗೂ ರೀಚ್ ಮಾಡೋದಕ್ಕೂ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಸರ್. ಸರ್, ಈಗ ಸಿನಿಮಾ ಅನ್ನೋದು ಹೇಗೆ ಆಗುತ್ತೆ ಅಂದರೆ ಲೈಕ್ ವರ್ಷಕ್ಕೆ ಒಂದು ಸಿನಿಮಾ ಸಿಗ್ಬೋದು, ಅಥವಾ ಪ್ರೊಡ್ಯೂಸರ್ ಸಿಕ್ಕಿದಾಗ ನಾವು ಸಿನಿಮಾ ಮಾಡಬೇಕಾಗುತ್ತೆ. ಇಲ್ಲಾಂದರೆ ನಾವು ಒಂದು 3 ವರ್ಷಕ್ಕೋ 5 ವರ್ಷಕ್ಕೋ ಆ ಥರ ಸಿನಿಮಾಗಳು ಮಾಡಬೇಕಾಗುತ್ತೆ. ಬಟ್ ಸಿನಿಮಾ ನಮ್ಮ ಕೆಲಸ ನಿಲ್ಬಾರ್ದು ಅಂತ ಅನಿಸ್ತದೆ ಸರ್. ನಾನು ಸಿನಿಮಾನೇ ಮಾಡಬೇಕು, ನಾನು ಆಲ್ಬಮ್ ಸಿಕ್ಕ ನನಗೆ ಒಂಥರ ಆಲ್ರೌಂಡರ್ ಆಗಿ ಕೆಲಸ ಮಾಡಬೇಕು ಅನ್ನೋ ನನ್ನ ಇಚ್ಛೆ. ಈಗ ಟೈಮ್ ಸಿಕ್ಕಿದಾಗ ಬೇರೆ ಕೆಲಸಗಳು ಕೂಡ ಮಾಡ್ತೀನಿ. ಸೊ ಜೊತೆಗೆ ಡ್ಯಾನ್ಸ್ ಕ್ಲಾಸ್ ಕೂಡ ನಡೆಸ್ತೀವಿ. ಸೊ ಮಕ್ಕಳು ಸಿಕ್ಕಿದಾಗ ಈಗ ನಮಗೆ ಪ್ರತಿದಿನ ಎಂಗೇಜ್ ಆಗೋದು ನನಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ 4 ವರ್ಷದ ಮಕ್ಕಳುಗಳಿಂದ 60 ವರ್ಷದ ಇವ್ರ ತನಕ ಹೇಳ್ಕೊಡ್ತೀವಿ. ಸೊ ಈ ಥರ ನಮ್ಮದು ಫಿಟ್ನೆಸ್ ಸೆಷನ್ ಕೂಡ ನಡೆಸ್ತೀನಿ. ಸೊ ಇದು ಪ್ರತಿದಿನವೂ ನನಗೆ ಇಂಪಾರ್ಟೆಂಟ್. ಸೊ ಅದು ಪ್ರತಿ ಕ್ಷಣನೂ ನಾನು ಎಂಜಾಯ್ ಮಾಡ್ಕೊಂಡು ನಾನು ಕೆಲಸ ಮಾಡೋದಕ್ಕೆ ಹೋಗ್ತೀನಿ ಸರ್. ಅದೇ ರೀತಿ ಆಲ್ಬಮ್ ಕೂಡ ಒನ್ ಆಫ್ ಇದೆ ಸರ್. ಇದು ಸಾಂಗ್ ಬಂದು 3 ದಿನ ಶೂಟ್ ಮಾಡಿದ್ದು. ಸೊ ಬೆಂಗಳೂರಲ್ಲಿ ಇದೇ ನಮ್ಮ ಸ್ಟುಡಿಯೋದಲ್ಲೇ ಶೂಟ್ ಮಾಡಿದ್ದು. ಸೊ ಇಂಡೋರ್ ಪೋರ್ಷನ್ನು. ಸೊ ಎಕ್ಸ್ಟೀರಿಯರ್ ಬಂದು ಪಡುಬಿದ್ರಿ ಮಂಗಳೂರಲ್ಲಿ. ಸೊ ನಮ್ಮ ಅಯಾಂಕ್ ಅವರ ಊರು ಕೂಡ ಹೌದು. ಸೊ ಆಮೇಲೆ ಲೈಕ್ ನಮ್ಮ ಪ್ರೊಡ್ಯೂಸರ್ ಅವರ ಮನೇಲಿ ಕೂಡ ಶೂಟ್ ಮಾಡಿದ್ದೀವಿ. ಸೊ ನಮಗಿಲ್ಲಿ ಲೊಕೇಶನ್ಸು ಸ್ವಲ್ಪ ಫ್ರೆಂಡ್ಲಿ ಆಗಿ ಇರಬೇಕಲ್ಲ. ಸೊ ತುಂಬ ಬಜೆಟ್ ಶೇರ್ ಮಾಡಿದ್ರೆ ಸ್ವಲ್ಪ ನಮ್ಮ ಲಿಮಿಟೆಡ್ ಕಂಟ್ರೋಲಲ್ಲಿ ಇಟ್ಕೊಂಡು ನಾವು ಕೆಲಸ ಮಾಡೋದಕ್ಕೆ ಹೋದ್ವಿ ಸರ್. ಫ್ರೆಂಡ್ ಫ್ಯಾಮಿಲಿಗೆ ಒಪ್ಪಿಗೆ ಇದೆ ಸರ್. ಒಪ್ಪಿಗೆ ಇದ್ದು ನಾವು ಇದು ಮಾಡಿದ್ವಿ. ಸೊ ಎಲ್ಲ ಪ್ರತಿಯೊಂದು ನಾವು ಇದನ್ನು ಯಾವುದೇ ರಿಸ್ಕ್ ತಗೊಳಕ್ಕೆ ಹೋಗೋದಿಲ್ಲ. ಸೊ ಅವರೆಲ್ಲ ಒಪ್ಪಿಗೆ ತೊಗೊಂಡು 2 ಫ್ಯಾಮಿಲಿಯಿಂದ ಒಪ್ಪಿಗೆ ತೊಗೊಂಡು ಮಾಡಿದಂಥ ಸಿನಿಮಾ. ಸೊ ಅವರು ಈ ಸಾಂಗ್ ನೋಡಿ ಖುಷಿ ಪಟ್ಟಿದ್ದಾರೆ ಆ್ಯಕ್ಚುಲಿ. ಸೊ ಅವ್ರು ಈ ಊರಲ್ಲಿ ಇಲ್ಲ, ಬೇರೆ ಊರಲ್ಲಿ ಇರೋದು ಆ್ಯಕ್ಚುಲಿ. ಸೊ ಇದು ಸಾಂಗ್ ಬಂದ್ಬಿಟ್ಟು ಮ್ಯೂಸಿಕ್ ಡೈರೆಕ್ಟರ್ ಬಂದು ಸಿದ್ಧಾರ್ಥ್ ಕಾಮತ್ ಅಂತ. ಸೊ ಒಳ್ಳೆ ಮ್ಯೂಸಿಕ್ ಕಂಪೋಸರ್. ಅವರು ಕೂಡ ನಮ್ಮ ಬ್ಲ್ಯಾಕ್ ಶಿಪ್ ಸಿನಿಮಾಗೆ ಅವರೇ ಮೇನ್ ಮ್ಯೂಸಿಕ್ ಡೈರೆಕ್ಟರ್ ಕೂಡ.
ಜೊತೆಗೆ ಲೈಕ್ ಈ ಸಾಂಗ್ ಹಾಡಿರೋದು ಕೂಡ ಸಿದ್ಧಾರ್ಥ್ ಕಾಮತ್ ಅವರ ಮ್ಯೂಸಿಕ್ ಡೈರೆಕ್ಟರ್ ಹಾಡಿದ್ದಾರೆ. ಮೇಲ್ ವರ್ಷನ್ ಫೀಮೇಲ್ ವರ್ಷನ್ ಬಂದು ಸ್ಪರ್ಶ ಆರ್ತಿ ಅಂತ ಇದು ಮಾಡಿದ್ದಾರೆ ಸರ್. ಸಿನಿಮಾ ಮಾಡ್ಬೋದು, ಬಟ್ ಏನಂದ್ರೆ ಅದಕ್ಕೆ ತಕ್ಕಂತ ಒಂದು ಕತೆ ಸಿಗ್ಬೇಕು, ಆಮೇಲೆ ನಮ್ಮ ಮೈಂಡ್ಗೂ ಕೂಡ ಸ್ಟ್ರೈಕ್ ಆಗಬೇಕು. ಈಗ ಜನರಲಿ ಏನಾಗ್ಬಿಡುತ್ತೆ ಅಂದ್ರೆ ನಾವು ಕತೆ ಮಾಡ್ಕೊಳ್ತೀವಿ, ಅದರಲ್ಲಿ ಫಿಲ್ಮ್ ಮಾಡೋಂಥ ಒಂದಷ್ಟು ಅಂಶಗಳಿರುತ್ತೆ. ಈಗ ಜನಕ್ಕೆ ಈಗ ನೀವೇ ನೋಡಿರ್ಬೋದು, ಸಿನಿಮಾ ಥಿಯೇಟರ್ಗೆ ಕನ್ನಡ ಸಂಖ್ಯೆಯಲ್ಲಿ ಬರ್ತಿರೋರು ಜನ ಕಡಿಮೆ ಇದ್ದಾರೆ. ಸೊ ನಮಗೇನು ಅವ್ರನ್ನ ಥಿಯೇಟರ್ಗೆ ಕರೆಸ್ಬೇಕು ಅಂದ್ರೆ ಅದಕ್ಕೊಂದು ಒಂದು ಸ್ಕ್ರಿಪ್ಟ್ ಸಖತ್ ಟೈಟಾಗಿ ಕೂರಬೇಕಾಗುತ್ತೆ. ಸೊ ಪ್ರತಿಯೊಂದು ನಾವು ಯೋಚನೆ ಮಾಡ್ಬಿಟ್ಟು ಮಾಡ್ಬೇಕು ಸರ್. ಈಗ ನಾನೇ ಸಿನಿಮಾ ಮಾಡ್ಬೋದು, ಬಟ್ ಏನಂದ್ರೆ ಬಜೆಟ್ ಫ್ರೆಂಡ್ಲಿ ಆಗಿರಬೇಕು, ಪ್ರೊಡ್ಯೂಸರ್ ಸಿಗ್ಬೇಕಾಗಿದೆ. ಆಮೇಲೆ ಆ ಕತೆಗೆ ಸೂಕ್ತ ಆಗಿರೋಂಥ ಒಂದಷ್ಟು ಕ್ಯಾರೆಕ್ಟರ್ಸ್ ನಮ್ಮ ಮೈಂಡಲ್ಲಿ ಏನಿರುತ್ತಲ್ಲ ಅವಾಗ ಸಿಕ್ಕಿದಾಗ ಮಾತ್ರ ಕತೆ ಆಗುತ್ತೆ ಸರ್. ಅವಾಗ ಸಿನಿಮಾ ಮಾಡೋದಕ್ಕೆ ಅದೊಂದು ಸಿನಿಮಾ ಅನ್ನೋದು ಜಸ್ಟ್ ಈಗ ಕೂತ್ಕೊಂಡು ಮಾತಾಡೋದಷ್ಟು ಸುಲಭ ಅಲ್ಲ ಸರ್. ಯಾಕಂದ್ರೆ ಕೂತ್ಕೊಂಡಾಗ ಒಂದು ಪೆನ್ಸಿಲ್ ತಗೊಳ್ಳೋದ್ರಿಂದನೂ ನಮಗೆ ಕಷ್ಟ ಇರುತ್ತೆ ಆ್ಯಕ್ಚುಲಿ. ಸೊ ಅದಕ್ಕೆ ಮಾಡ್ತೀನಿ, ಸೊ ಪ್ರಯತ್ನ ಪಡ್ತೀನಿ. ಬಟ್ ಇದಕ್ಕಿಂತ ಇನ್ನೂ ಒಂದಷ್ಟು ಸಬ್ಜೆಕ್ಟ್ಸ್ ಓರಿಯೆಂಟೆಡ್ ಇದ್ದಾವೆ ನನ್ನ ಕೈ ಕೂಡ. ಸೊ ಎಷ್ಟು ಕಾನ್ಸೆಪ್ಟ್ಸ್ ಮೈಂಡಲ್ಲಿ ನನಗೆ ಬರುತ್ತೆ ಅದನ್ನ ನಾನು ಮಾಡ್ತಾ ಹೋಗ್ತೀನಿ. ಸೊ ಆಮೇಲೆ ಈಗ ಇದು ನಮ್ಮದು ಫಸ್ಟ್ ಆಲ್ಬಮ್, ಪ್ರತಿ ತಿಂಗಳು ಒಂದೊಂದು ಆಲ್ಬಮ್ ಸಾಂಗ್ ರಿಲೀಸ್ ಮಾಡೋಂಥ ಪ್ಲಾನ್ ಇದೆ ನಾನು ಕೂಡ. ಸೊ ಜೊತೆಗೆ ಹೇಳ್ದಂಗೆ ಅವ್ರು ಹೇಳ್ದಂಗೆ ಕೆಲಸ ಯಾವತ್ತೂ ನಿಲ್ಬಾರ್ದು, ನಮ್ಗೇನು ಕೆಲಸ ಸಿಗುತ್ತೆ ಅದನ್ನ ನಾವು ಮಾಡ್ಕೊಂಡು ಹೋಗ್ಬೇಕು ಅಂತ ಸರ್. ನನ್ನ ಹೆಸರು ಹರಿತಾ ಶಾ. ಸೊ ನಾನು ತುಂಬ ವರ್ಷದಿಂದ ಮಾಡೆಲಿಂಗ್ ಇಂದ ಆಕ್ಚುಲಿ ಸ್ಟಾರ್ಟ್ ಮಾಡಿದೆ ನನ್ನ ಜರ್ನಿನ. ಅದಾದ್ಮೇಲೆ ಥಿಯೇಟರ್ ಎಲ್ಲ ಮಾಡ್ಕೊಂಡು ಬಂದಿದ್ದೀನಿ, ಹಿಂದಿ, ಇಂಗ್ಲಿಷ್, ಕನ್ನಡದಲ್ಲೂ. ಆಕ್ಟಿಂಗ್ ಕೋರ್ಸಸ್ ಎಲ್ಲ ಮಾಡಿ ಆಪರ್ಚುನಿಟೀಸ್ ಹುಡುಕ್ತಾ ಕನ್ನಡಿಗ ಅಂತ ಒಂದು ಸಿನಿಮಾ ಸಿಕ್ತು ನನಗೆ. ಗಿರಿರಾಜ್ PM ಅವರು ಡೈರೆಕ್ಟ್ ಮಾಡಿದ್ದಾರೆ ಅದನ್ನ, ರವಿಚಂದ್ರನ್ ಅವರು ಲೀಡ್ ಆಗಿ ಮಾಡಿದ್ದಾರೆ. ಸೊ ಅದರಲ್ಲೂ ನಾನು ಒಂದು ಲೀಡ್ ಪಾತ್ರದಲ್ಲಿ ಕಾಣಿಸ್ಕೊತಾ ಇದ್ದೀನಿ. ಆ್ಯಂಡ್ ಅದಾದ್ಮೇಲೆ ಶಾರ್ಟ್ ಫಿಲ್ಮ್ಸ್ ಮಾಡಿದ್ದೀನಿ, ಆ್ಯಡ್ಸ್ ತುಂಬ ಮಾಡಿದ್ದೀನಿ, ತುಂಬ ಬ್ರ್ಯಾಂಡ್ಸ್ ಜೊತೆ ಅಸೋಸಿಯೇಟ್ ಆಗಿ ಫೋಟೋ ಶೂಟ್ಸ್, ಬ್ರ್ಯಾಂಡ್ ಶೂಟ್ಸ್ ಎಲ್ಲ ಪ್ರಮೋಷನ್ ಮಾಡಿಕೊಂಡು ಈಗ ಹೊಸ ಅವಕಾಶ ಹುಡುಕ್ತಾ ಇದ್ದೀನಿ ಅಷ್ಟೇ. ಸರ್ ಇದು ನನ್ನದೇ ಚಾನಲಲ್ಲಿ ರಿಲೀಸ್ ಮಾಡ್ತಿದ್ದೀನಿ. ಸೊ ಜೀವನ್ ಹಳ್ಳಿಕಾರ್ ಅಂತ ಹೇಳಿ ಯೂಟ್ಯೂಬ್ ಚಾನಲ್ ಇದೆ. ಸೊ ಅದರಲ್ಲಿ ಸಾಕಷ್ಟು ವಿಡಿಯೋಗಳು ನನ್ನದೇ ಓನ್ ಕಂಪೋಸಿಷನ್ದು ಸಾಂಗ್ಸ್ ಕೂಡ ಅದರಲ್ಲೇ ಹಾಕಿದ್ದೀನಿ. ಸೊ ಇನ್ನು ಮುಂದೆ ಬರೋಂಥ ಯಾವ ಆಲ್ಬಮ್ ಸಾಂಗ್ ಬಂದರೂ ಸೊ ನಂದು ಆಲ್ಬಮ್ ಸಾಂಗ್ ನನ್ನ ಚಾನಲ್ ಮುಖಾಂತರ ನಾನು ರಿಲೀಸ್ ಮಾಡ್ತಾ ಹೋಗ್ತೀನಿ. ಸೊ ಜೀವನ್ ಹಳ್ಳಿಕಾರ್ ಅಂತ ಯೂಟ್ಯೂಬ್ ಚಾನಲ್. ಮೊದಲನಾಗಿ ನಾನು ಬ್ಲ್ಯಾಕ್ ಶಿಪ್ನಲ್ಲಿ ಕೆಲಸ ಮಾಡಿದೆ, ಕಲರಿಷ್ಟ. ಅವಾಗ ನಮ್ಮ ಇವಾಗ ಕ್ಯಾಮ್ರಾಮನ್, ಅವಾಗ ಸ್ಟಿಲ್ ಫೋಟೋಗ್ರಾಫರ್, ಅವರು ನನಗೆ ಅಷ್ಟು ಪರಿಚಯ ಇಲ್ಲ. ಇವಾಗ ಸಿನಿಮಾ ಅವರು ಆಲ್ಬಮ್ಸ್ ಅಲ್ಲಿ ಚೆನ್ನಾಗಿ ಶೂಟ್ ಮಾಡಿದರು. ಅದಕ್ಕೋಸ್ಕರ ನನಗೂ ಕಷ್ಟ ಒಂಚೂರು ಕಡಿಮೆ ಆಗಿದೆ. ಫಸ್ಟ್ ಅವ್ರಿಗೆ ಕಂಗ್ರೆಸ್ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಕ್ಯಾಮ್ರಾಮನ್ ಆಗಿದ್ರು ಈ ಆಲ್ಬಮ್ ಸಾಂಗಿಂದ. ಮತ್ತೆ ಮೇಡಮ್ ಜೊತೆಗೆ ನಾನು ಆಲ್ರೆಡಿ ಖಾಲಿ ಡಬ್ಬ ಅಂತ ಸಿನಿಮಾ ಕೆಲಸ ಮಾಡಿದ್ದೀನಿ ಹೀರೋಯಿನ್ ಅವ್ರ ಜೊತೆಗೆ. ಇದು ಸೆಕೆಂಡ್ ವಿಡಿಯೋ ನಾನು ಅವ್ರ ಜೊತೆಗೆ ಕೆಲಸ ಮಾಡ್ತಾ ಇದ್ದೆ. ಮತ್ತೆ ನನಗೂ ಪ್ರೊಡ್ಯೂಸರ್ ಮೇಡಮ್ ಗೊತ್ತಿಲ್ಲ, ಇವಾಗ ನೋಡ್ತಾ ಇದ್ದೀನಿ. ಅವ್ರಿಗೆ ಜಯನಗರದಲ್ಲಿ ಕೊಟ್ಟಿಕ್ಕಿದೆ, ನನಗೂ JP ನಗರದಲ್ಲಿ ಕೊಟ್ಟಿಕ್ಕಿದೆ ಸಿಗ್ಲರ್. ಮತ್ತೆ ನಮ್ಮ ಆಕಾಶ್ ಬಗ್ಗೆ ಹೇಳ್ಬೇಕಾಗಿತ್ತು, ಎಡಿಟರ್. ಅವರು ನಾವು ಬ್ಲ್ಯಾಕ್ ಶಿಪ್ ಇಂದ ಫ್ರೆಂಡ್ಸ್ ಆಗಿದ್ವಿ, ತುಂಬಾ ಸಿನಿಮಾ ಜೊತೆಗೆ ಕೆಲಸ ಮಾಡ್ತಾ ಇದ್ವಿ. ಅವ್ರಿಗೆ ಕಂಗ್ರಾಟ್ಸ್ ಅಂಡ್ ಆಲ್ ದಿ ಬೆಸ್ಟ್ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಕೊನೆಗೊಂದು ನಮ್ಮ ಜೀವನ್ ಸರ್, ಅವ್ರ ಬಗ್ಗೆ ಹೇಳ್ಬೇಕನ್ನ ಜೀವನ್ ಸಾರ್ಗಿಂತ ಹೆಚ್ಚಿಗೆ ನನಗೆ ಬೆಸ್ಟ್ ಫ್ರೆಂಡ್ ಅವರು. ಒಳ್ಳೆ ಹ್ಯಾಪಿಯಾಗಿ ಕೆಲಸ ಮಾಡ್ತಾರೆ. ಅವ್ರು ಬಂದಿದ್ದನ್ನ ನಾನು ಜನರ ಯಾರು ಬಂದಿದ್ದನ್ನ ಹೋಗಿದ್ಮೇಲೆ ತರ ನಿಂತಾರೆ ಅದು ಇದಂತ ಫೀಲ್ ಮಾಡ್ಕೊತೀವಿ. ಡೈರೆಕ್ಟ್ ಹೋಗಿದ ತಕ್ಷಣ ಟಾರ್ಚರ್ ಮಾಡ್ತಾ ಇದ್ರು ಅದು ಇದು. ಅವ್ರು ಬಂದಿದ್ದನ್ನ ನಾವು ಖುಷಿ ಪಡ್ತೀವಿ, ಯಾಕಂದ್ರೆ ಫುಲ್ ಕಾನ್ಫಿಡೆಂಟಲ್ಲಿ ಬರ್ತಾರೆ. ಅವ್ರಿಗೆ ಏನು ಬೇಕು ಏನು ಬೇಡ ಅವ್ರಿಗೆ ಒಂದು ಮೈಂಡ್ ಸೆಟ್ಟಲ್ಲಿ ಫಿಕ್ಸ್ ಹಾಕೊಂಡು ಬರ್ತಾರೆ. ಸೇಮ್ ಸ್ಮೈಲ್ ಫಸ್ಟಿಂದ ಲಾಸ್ಟ್ವರೆಗೂ ಕೊನೆವರೆಗೂ ಇವತ್ತವರೆಗೂ ಒಂದು ಆರ್ಗ್ಯುಮೆಂಟ್ ಇಲ್ಲ, ಜಗಳ ಇಲ್ಲ, ಏನಿಲ್ಲ. ಹ್ಯಾಪಿ ಅವ್ರ ಜೊತೆಗೆ ಕೆಲಸ ಮಾಡ್ಬೇಕಂದ್ರೆ ತುಂಬಾ ಇಷ್ಟದಲ್ಲಿ ಕೆಲಸ ಮಾಡ್ತೀವಿ. ಮತ್ತೆ ಅವರು ಒಂದು ಕಾನ್ಫಿಡೆನ್ಸ್ ಅಲ್ಲಿ ಅವ್ರಿಗೆ ಏನ್ ಬೇಕೋ ಕ್ಲಾರಿಟಿ ಇರುತ್ತೆ, ಏನು ಕನ್ಫ್ಯೂಷನ್ ಇಲ್ಲ, ಏನಿಲ್ಲ. ಬ್ಲ್ಯಾಕ್ ಶಿಪ್ ಅವ್ರು ಎಕ್ಸ್ಪೆಕ್ಟ್ ಮಾಡಿದ ಅಷ್ಟು ಬಂದಿಲ್ಲ. ಬಟ್ ನಾನು ಅನ್ಕೊಂಡಿದ್ದೀನಿ ಮನೆಗೆ ಹೋಗ್ಬಿಡ್ತಾರೆ, ಮತ್ತೆ ಬರ್ತಾರೋ ಬರಲ್ಲ ಅಂತ. ಬಟ್ ಅವ್ರು ಬ್ಯಾಕ್ ಅಂಡ್ ಬ್ಯಾಕ್ ಅವರೇ ರಿಟರ್ನ್ ಅಲ್ಲಿ ಒಂದು ಆಲ್ಬಮ್ ಸಾಂಗ್, ಅವರೇ ಸಿನಿಮಾ ಬಗ್ಗೆ ಜನರಲ್ ಒಂದು ಎಲ್ಲ ನೆಗೆಟಿವ್ ಹೇಳ್ತಾರೆ. ಹಿಟ್ ಆಗಿಲ್ಲ ಖಂಡಿತ ನೆಗೆಟಿವ್ ಹೇಳ್ತಾರೆ. ಸಿನಿಮಾ ಇಂಡಸ್ಟ್ರಿ ಚೆನ್ನಾಗಿಲ್ಲ, ಸಿನಿಮಾ ಇಂಡಸ್ಟ್ರಿ ವೇಸ್ಟ್ ಅದಿದೆ ಅಂತ ಹೇಳ್ತಾರೆ. ಬಟ್ ಅವರು ಆ ಥರ ಏನು ಹೇಳಿಲ್ಲ. ರಿಟರ್ನ್ ಇಷ್ಟು ಬೇಗ ರಿಕವರಿ ಆಗಿ ಮತ್ತೆ ಒಂದು ಆಲ್ಬಮ್ ಸಾಂಗಿಂದ, ಯಾಕೆಂದ್ರೆ ಸಿನಿಮಾದಲ್ಲಿ ನಿಮಗೆ ಗೊತ್ತು ಡೈಲಿ ಕಾನ್ಸಲ್ ಅನ್ನ ಮರ್ತೋಗ್ಬಿಡ್ತಾರೆ. ಅಷ್ಟೇ ಮುಗೀತು, ಅವ್ರ ಕತೆ ಮುಗೀತು ಅದಿದಂತ ಇವೆಲ್ಲ ಹೇಳಿದ್ರು. ಸಿನಿಮಾ ಮಾಡಿಲ್ಲ ಅಂತ ಮಾಡಬೇಕು, ಬಟ್ ಫಸ್ಟ್ ರಿಕವರಿ ಆಗಬೇಕಲ್ಲ. ಖಂಡಿತ ಅವರು ಒಳ್ಳೆ ಸ್ಟೋರಿ ಇಟ್ಕೊಂಡು ನೆಕ್ಸ್ಟ್ ಒಂದು ಒಳ್ಳೆ ಹಿಟ್ಟು ಬೇಕೇ ಬೇಕು ಅವ್ರಿಗೆ. ಖಂಡಿತ ಬರ್ತಾರೆ. ಬಟ್ ಅವ್ರ ಇಂಡಸ್ಟ್ರಿಯಿಂದ ಆಚೆ ಹೋಗಿಲ್ಲ.
ಅದಕ್ಕೋಸ್ಕರನೇ ಈ ಥರ ಒಂದು ಒಳ್ಳೆ ಆಲ್ಬಮ್ ಸಾಂಗ್ ಇಟ್ಕೊಂಡು ಬರ್ತಾ ಇದ್ದು ಇಂಡಸ್ಟ್ರಿಯಲ್ಲಿ ಇರಬೇಕು ಅಂತ. ಅದಕ್ಕೆ ಫಸ್ಟ್ ಖಂಡಿತ ನಾವೆಲ್ಲ ಅವ್ರನ್ನ ಅಪ್ರಿಷಿಯೇಟ್ ಮಾಡಬೇಕು. ಯಾಕಂದ್ರೆ ಜನರಲ್ ಅವ್ರು ಕೆಲಸ ಮಾಡಲ್ಲ, ನಾವು ಯಾರಿಗೆ ಕೆಲಸ ಸಿಗಲ್ಲ. ಒಬ್ಬರು ಪ್ರೊಡ್ಯೂಸರು ಖಂಡಿತ ಒಂದು ಡೈರೆಕ್ಟರ್ ಬೇಕೇ ಬೇಕು. ಇದೆಲ್ಲ ನಮ್ಗೆ ಎಲ್ಲರಿಗೂ ಕೆಲಸ ಸಿಗುತ್ತೆ. ಇದೊಂದು ಚೈನ್ ಲಿಂಕ್. ಖಂಡಿತ ಎಲ್ಲರಿಗೂ ಕೆಲಸ ಸಿಗಬೇಕು, ಅವ್ರಿಗೆ ಹಿಟ್ಟು ಬೇಕು. ಖಂಡಿತ ಅಟ್ಲೀಸ್ಟ್ ಈ ಆಲ್ಬಮ್ ಸಾಂಗು ನಾವೆಲ್ಲ ಶೇರ್ ಮಾಡಿ ಅವ್ರಿಗೆ ಒಳ್ಳೆ ಕಾನ್ಫಿಡೆನ್ಸ್ ಬರಬೇಕಾಗಿತ್ತು, ಒಳ್ಳೆ ಹಿಟ್ ಆಗಬೇಕು. ಅವ್ರು ಇನ್ನೂ ಇಂಡಸ್ಟ್ರಿಯಲ್ಲಿ ಒಳ್ಳೆ ಒಳ್ಳೆ ಆಲ್ಬಮ್ ಸಾಂಗ್ ಆಗಲಿ ಸಿನಿಮಾ ಆಗಲಿ ಎಲ್ಲ ಮಾಡಬೇಕಂತ ಅವ್ರಿಗೆ ಆಲ್ ದಿ ಬೆಸ್ಟ್ ಆ್ಯಂಡ್ ಕಂಗ್ರಾಟ್ಸ್ ಹೇಳೋದಕ್ಕೂ ಇಷ್ಟಪಡ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಸಾಂಗ್ ಬಂದು ಇವತ್ತು ರಿಲೀಸ್ ಮಾಡಿದ್ದೀವಿ. ಸೊ 11th ಜುಲೈ ಇವತ್ತು ಸಂಜೆ ರಿಲೀಸ್ ಆಗಿದೆ. ಯೂಟ್ಯೂಬಲ್ಲಿದೆ. ಸೊ ಜೀವನಾಡಿ ಅನ್ನೋ ಒಂದು ಪ್ಲ್ಯಾಟ್ಫಾರ್ಮ್ ಅಂದರೆ ಲೈಕ್ ಇದರಲ್ಲಿ ಯೂಟ್ಯೂಬ್ ಚಾನಲಲ್ಲಿ. ಸೊ ಸರ್, ಇನ್ನೊಂದು ಮೇನ್ ಒಂದು ರಿಕ್ವೆಸ್ಟ್ ಪ್ರೆಸ್ ಮುಖಾಂತರ ನಾನು ಇದು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಈಗೇನಾಗಿದೆ ಅಂದರೆ ಲೈಕ್ ಪ್ರತಿಯೊಂದು ಇದಕ್ಕೂ ಒಂದು ಪ್ಲ್ಯಾಟ್ಫಾರ್ಮ್ ಇದೆ. ನೀವೊಂದು ಸಿನಿಮಾ ಮಾಡಿದಾಗ ಒಂದು ಪ್ಲ್ಯಾಟ್ಫಾರ್ಮ್ ಇದೆ, ಒಂದು ಮೀಡಿಯಮ್ ಇದೆ. ಸೊ ಅದನ್ನು ಟೆಲಿಕಾಸ್ಟ್ ಮಾಡ್ತಾರೆ. ಬಟ್ ಆಲ್ಬಮ್ ಸಾಂಗ್ಸ್ ಏನಾಗಿದೆ ಖುದ್ದಾಗಿ ಅವರು ಸೋಷಿಯಲ್ ಮೀಡಿಯಾದಲ್ಲೇ ಹಾಕ್ಕೊಳ್ಬೇಕು. ಸೊ ಲೈಕ್ ನಾನು ಮೀಡಿಯಾ ಮುಖಾಂತರ ಕೇಳ್ಕೊಳ್ಳೋದು ಏನಂದರೆ ಲೈಕ್ ಈಗ 90s ನೀವು ನೋಡಿರ್ಬೋದು. ಈಗ ಚಿತ್ರಹಾರ್, ರಂಗೋಲಿ ಅನ್ನೋ ಒಂದಷ್ಟು TV ಚಾನಲ್ಸಲ್ಲಿ ಪ್ರಸಾರ ಆಗೋದು, ಸಾಂಗ್ಸ್ಗಳು ಬರೋದು. ಅದರಲ್ಲಿ ಹಳೆ ಹಿಂದಿ ಸಾಂಗ್ಸ್ಗಳಲ್ಲಿ ನೋಡಿ 90s ಸೈಡಲ್ಲಿ ಮೇಡ್ ಇನ್ ಇಂಡಿಯಾ, ಅಲಿಶಾದು, ಸೊ ಈ ಥರದೊಂದು ಅಷ್ಟು ಹಿಂದಿ ಸಾಂಗ್ಸ್, ಆಲ್ಬಮ್ ಸಾಂಗ್ಸ್ಗಳಿಗೆ ಜಾಸ್ತಿ ಪ್ರಾಮುಖ್ಯತೆ ಇತ್ತು. ಅದರಿಂದ ಅವ್ರು ಸಿನಿಮಾಗಳಿಗೆ ಬಂದರು. ಕರೆಕ್ಟ್. ಸೊ ಇವಾಗ ಏನಾಗಿದೆ ಅಂದರೆ ಈಗ ಆಲ್ಬಮ್ ಸಾಂಗ್ಸ್ಗೆ ನಮಗೆ ಮಾಡಿದ್ರು ನಮ್ಮ ಯೂಟ್ಯೂಬ್ ಚಾನಲ್ ನಾವು ರಿಲೀಸ್ ಮಾಡ್ಕೊಂಡು ನಾವು ಸುಮ್ಮನೆ ಆಗ್ತಾ ಇದ್ದೀವಿ. ಮೀಡಿಯಾ ಮುಖಾಂತರ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ನೀವೊಂದು ನಿಮ್ಮ ಮುಖಾಂತರ ನೀವೊಂದು ಪ್ರಯತ್ನ ಕೊಡಿ, ನಮಗೊಂದು ಪ್ಲ್ಯಾಟ್ಫಾರ್ಮ್ ಮಾಡಿಕೊಡೋದಕ್ಕೆ. ಪ್ರತಿಯೊಂದು ಚಾನಲಲ್ಲೂ ಆಲ್ಬಮ್ ಸಾಂಗ್ಸ್ ಅನ್ನೋದಕ್ಕೆ ಒಂದು ಸಪ್ರೇಟ್ ಪ್ಲ್ಯಾಟ್ಫಾರ್ಮ್ ಇದ್ದರೆ ಚೆನ್ನಾಗಿರುತ್ತೆ. ಸೊ ಸಪ್ರೇಟ್ ಪ್ಲ್ಯಾಟ್ಫಾರ್ಮ್ ಇದ್ದಾಗಿರುತ್ತೆ. ಅದ್ರ ಬಗ್ಗೆ ಸೆಲೆಕ್ಷನ್ ಮಾಡಿ. ಈಗ ನನ್ನ ಸಾಂಗ್ ಚೆನ್ನಾಗಿದ್ರೆ ದಯವಿಟ್ಟು ಅದನ್ನು ಸೆಲೆಕ್ಟ್ ಮಾಡಿಬಿಟ್ಟು ನೀವು ಅದನ್ನು ಟೆಲಿಕಾಸ್ಟ್ ಮಾಡೋದಕ್ಕೆ. ಈಗ ಹೇಗೆ ನಾವು ಸೆನ್ಸಾರ್ ಮಂಡಳಿ ಅಂತ ಹೇಗಿದೆ, ಸೊ ಸೆನ್ಸಾರ್ ಆದಮೇಲೆ ಸಿನಿಮಾ ಬಂದು ಪ್ರೊಜೆಕ್ಷನ್ ಮಾಡಬಹುದು. ಸೊ ಅದೇ ರೀತಿ ಸೊ ನಮ್ಮ ಆಲ್ಬಮ್ ಸಾಂಗಿಗೆ ಒಂದು ಸ್ಕ್ರೀನ್ ಟೆಸ್ಟ್ ಇರಲಿ. ಇದರಲ್ಲಿ ಏನು ಕೆಟ್ಟದಿದೆ ಒಳ್ಳೇದಿದೆ ಅದನ್ನೆಲ್ಲ ಅವ್ರು ಜಡ್ಜ್ಮೆಂಟ್ ಮಾಡಿ. ಇದರಲ್ಲಿ ಚೆನ್ನಾಗಿದೆ ಅವ್ರು ಅದನ್ನು ಪರ್ಚೇಸ್ ಮಾಡ್ತಾರೋ ಅಥವಾ ನಮಗೆ ವ್ಯೂವರ್ಶಿಪ್ ಬೇಸಿಸ್ ಮೇಲೆ ಕೊಡ್ತಾರೋ ಅಥವಾ ಅವ್ರಿಗೂ ಕೂಡ ಒಂದು TRP ಮುಖಾಂತರ ಅವ್ರಿಗೂ ಒಂದು ಬೆನಿಫಿಟ್ ಕೂಡ ಆಗುತ್ತೆ. ಸೊ ಈ ಒಂದು ಪ್ಲ್ಯಾಟ್ಫಾರ್ಮ್ ಮಾಡಿಕೊಟ್ರೆ ಸೊ ಕನ್ನಡದಲ್ಲಿ ಐ ಥಿಂಕ್ ಇದು ಮುಂಚೆ ಯಾರು ಹೇಳಿದೋ ಗೊತ್ತಿಲ್ಲ. ಬಟ್ ಒಂದ್ಸತಿ ನಾನು ಕೂಡ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಸೊ ಒಂದು ಮೀಡಿಯಂ ಅಂದರೆ ಒಂದು ಪ್ಲ್ಯಾಟ್ಫಾರ್ಮ್ ನಮಗೂ ಒಂದು ಸಿಕ್ಕಿದ್ರೆ ನಂತರದಲ್ಲಿ ಪ್ರಯತ್ನ ಇರೋರು ಲಕ್ಷಾಂಗಟ್ಟಲೆ ಜನ ಇದ್ದಾರೆ. ಸೊ ಆ ಅವ್ರುಗಳಿಗೂ ಒಂದು ಪ್ರಯತ್ನಕ್ಕೆ ಒಂದು ದಾರಿದೀಪ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಒಂದು ಪ್ಲ್ಯಾಟ್ಫಾರ್ಮ್, ಒಂದು ಆಲ್ಬಮ್ ಸಾಂಗಿಗೆ ಒಂದು ಸೆಪರೇಟ್ ಪ್ಲ್ಯಾಟ್ಫಾರ್ಮ್ ಇದ್ದರೆ ಚೆನ್ನಾಗಿರುತ್ತೆ ಅಂತ ಸರ್. ಇದು ನನ್ನ ಕೋರಿಕೆ ಕೂಡ ಅಷ್ಟೇ. ಆಲ್ಬಮ್ ಸಾಂಗಿಗೆ ಅಂತ ಸೆಪರೇಟ್ ಪ್ಲ್ಯಾಟ್ಫಾರ್ಮ್ ಇದೆ, ಎಸ್ಪೆಷಲಿ ಆಲ್ಬಮ್ ಸಾಂಗ್ಸ್ಗೆ ಸರ್. ಸೊ ಸಿನಿಮಾಗೆ ಬರ್ತಾ ಇದೆ, ಪ್ಲ್ಯಾಟ್ಫಾರ್ಮ್ಸ್ಗಳಿದೆ, ಸಾಂಗ್ಸ್ಗಳು ಬಿಟ್ಟಾಗಿಲ್ಲ. ಜನಕ್ಕೆ ಏನಾಗಿದೆ ಈಗ ಮೇನ್ ದೊಡ್ಡ ಆರ್ಟಿಸ್ಟ್ಗಳು ನೋಡಿದಾಗ ಮಾತ್ರ ಜನ ಥಿಯೇಟರ್ಗೆ ಹೋಗೋದು ಅಥವಾ ಅವ್ರದ್ದು ಯಾವ್ದು ಸಾಂಗ್ ಇದೆ ವ್ಯೂವರ್ಶಿಪ್ ಮಾಡೋದು. ಈಗ ನಮ್ಮ ಸರ್ಕಲ್ ಏನಾಗಿದೆ ಒಂಥರ ಬಾಗಿಲಿರೋ ಕಪ್ಪೆಗಳ ಥರ ಆಗ್ಬಿಟ್ಟಿದ್ದೀವಿ. ಅದರಿಂದ ನಾವು ಆಚೆ ಬರಬೇಕು ಸಮುದ್ರಕ್ಕೂ ಅಂದರೆ ಒಂದು ಪ್ಲ್ಯಾಟ್ಫಾರ್ಮ್ ನಮಗೂ ಓಪನ್ ಆಯಿತು ಅಂದರೆ ನಾವು ಆ ಸಮುದ್ರದಲ್ಲಿ ಈಜ್ತೀವಿ. ಸರ್ ಆಡಿಯೋ ಸಾಂಗ್ಗೆ ಅಪ್ರೋಚ್ ಮಾಡೋದು ತೊಗೊಳ್ತಾರೆ, ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ಅದೇ ಇಟ್ ಬಿಕಮ್ಸ್ ಎ ಸೋಷಿಯಲ್ ಪ್ಲ್ಯಾಟ್ಫಾರ್ಮ್ ಅಲ್ಲ ಸರ್, ಸೋಷಿಯಲ್ ಮೀಡಿಯಾನೇ ಆಗುತ್ತೆ. ಬಟ್ ಜನಕ್ಕೆ ಈಗ ಮನೇಲಿ ಸೀರಿಯಲ್, ಈಗ ಸಿನಿಮಾ ಕೂಡ ಟಿವಿಲಿ ಟೆಲಿಕಾಸ್ಟ್ ಆಗುತ್ತೆ, ಒಂದು ಸೀರಿಯಲ್ ಕೂಡ ಟಿವಿಲಿ ಟೆಲಿಕಾಸ್ಟ್ ಆಗುತ್ತೆ. ಸೊ ಸಿನಿಮಾದ ಸಾಂಗ್ಸ್ ಕೂಡ ಟಿವಿ ಟೆಲಿಕಾಸ್ಟ್ ಆಗುತ್ತೆ. ಬಟ್ ಆಲ್ಬಮ್ ಸಾಂಗ್ಸ್ಗಳು ಯಾವುದು ಟೆಲಿಕಾಸ್ಟ್ ಆಗ್ತಿಲ್ಲ. ಹಿಂದಿ ಸಾಂಗ್ಸ್ಗಳು ಮಾಡ್ತಾರೆ, ಭೋಜ್ಪುರಿ ಲ್ಯಾಂಗ್ವೇಜು, ಬೇರೆ ಬೇರೆ ಲ್ಯಾಂಗ್ವೇಜ್ಗಳೆಲ್ಲ ಇದೆ. ಬಟ್ ನಮ್ಮ ಕನ್ನಡದಲ್ಲಿ ಒಂದು ಪ್ಲ್ಯಾಟ್ಫಾರ್ಮ್ ಆಗ್ಬಿಟ್ರೆ ನಿಜವಾಗ್ಲೂ ನಾವು ನಮ್ಗಿಂತ ಒಂದು ಬೆಸ್ಟ್ ಔಟ್ಪುಟ್ಸ್ ಕೊಡುವಂಥ ಒಂದಷ್ಟು ಟ್ಯಾಲೆಂಟ್ಸ್ಗಳಿದ್ದಾರೆ ಕನ್ನಡ ಇಂಡಸ್ಟ್ರಿಯಲ್ಲಿ ಕೂಡ. ಆಯ್ತಾ, ನಮಗೊಂದು ಪ್ಲ್ಯಾಟ್ಫಾರ್ಮ್ ಬೇಕಷ್ಟೇ. ಆ ಪ್ಲ್ಯಾಟ್ಫಾರ್ಮ್ ನಮಗೆ ಸಿಕ್ಕಿದ್ರೆ ಸೊ ನಮಗೆ ಕೂಡ ಹೊಸ ಪ್ರಯತ್ನ ಮಾಡೋಕ್ಕೆ ನಾವು ಮುಂದೆ ಬರ್ತೀವಿ. ಇಲ್ಲ ಒಂದು 5 ಆಲ್ಬಮ್ 10 ಆಲ್ಬಮ್ ಸಾಂಗ್ ಮಾಡ್ಬಿಟ್ಟು ನಮಗೊಂದು 10 ವರ್ಷ ಆಗ್ಬಿಡುತ್ತೆ. 50 ವರ್ಷಕ್ಕೆ ಆಗ್ತದೆ ಬೇರೆ ಥರ ಪ್ಲಾನಿಂಗ್ಗಳು ಸ್ಟಾರ್ಟ್ ಆಗ್ಬಿಡುತ್ತೆ. ಆ್ಯಕ್ಚುಲಿ ಸಿನಿಮಾ ಖಂಡಿತ ಸರ್, ಸಿನಿಮಾಗೋಸ್ಕರನೇ ನಾನು ಇರೋದು. ಸೊ ನೆಕ್ಸ್ಟ್ ಪ್ರಾಜೆಕ್ಟ್ ಆ್ಯಕ್ಚುಲಿ ಬಂದು ಒಂದು 2-3 ಕತೆ ರೆಡಿ ಆಗಿದೆ. ಬಟ್ ಇನ್ನೂ ಪ್ರಾಪರಾಗಿ ನಮಗೆ ಈಗ ಪ್ರಾಜೆಕ್ಟ್ಗೆ ಫಂಡ್ ಮಾಡೋರು ಬೇಕಾಗುತ್ತೆ. ಸೊ ಎರಡೂ ನಾವು ನೋಡ್ಕೊಂಡು ನಾವು ಮಾಡಬೇಕು. ಸೊ ಆ ಮುಖಾಂತರ ನಾವು ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡೋಂಥ ಪ್ಲ್ಯಾನ್. ಸೊ ಒಂದಷ್ಟು ಕಾನ್ಸೆಪ್ಟ್ ಓರಿಯೆಂಟೆಡ್ ಸ್ಟೋರಿನೂ ಬರ್ತಿದ್ದೀವಿ. ಸೊ ಜೊತೆಲಿ ಒಂದಷ್ಟು ಮಾಸ್ ಎಲಿಮೆಂಟ್ ಕೂಡ ಇದೆ. ಸೊ ನೋಡೋಣ, ಲೈಕ್ ನಮಗೆ ಸೂಕ್ತವಾಗಿರುವಂಥ ಹೀರೋನು ಸಿಗಬೇಕಲ್ಲ. ಸೊ ಅದನ್ನು ನಾವು ನೋಡ್ಕೊಂಡು ನಾನು ಮಾಡಬೇಕನ್ನೋ ಕಾಲ್ ಮಾಡಿದ್ದೀನಿ ಸರ್.